ನೀವು ನೋಡಿದಾಗ ಸರ್ ಯು ಹ್ಯಾವ್ ಜಸ್ಟ್ ಲಾಸ್ಟ್ ಅಂದರೆ ಅಮ್ಮನ ಕಳ್ಕೊತೀರಾ ಆ್ಯಂಡ್ ಯು ಹ್ಯಾವ್ ಸೀನ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಟ್ ಎಲ್ಲರನ್ನೂ ಖುಷಿ ಪಡಿಸೋವಂಥ ಪ್ರಯತ್ನ ಮಾಡ್ತೀರಾ. ಇನ್ನೊಬ್ರಿಗೆ ನೀವು ಸಹಾಯ ಮಾಡಕ್ಕೆ ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಮ ಸ್ಥಿತಿ ಪರಿಸ್ಥಿತಿಗಳು ಉತ್ತಮವಾಗಿದ್ದಾಗ. ಆ ಮಟ್ಟದ ಸ್ವಾರ್ಥವನ್ನ ನಾನು ಎನ್ಕರೇಜ್ ಮಾಡ್ತೀನಿ. ನೀವೇ ಅಡುಗೆ ಮಾಡಿಲ್ಲ, ಊಟಕ್ಕೆ ಜನರನ್ನ ಕರೀತಾ ಇದ್ದೀರಾ, ಸೊ ಫಸ್ಟ್ ನಿನ್ ಹೊಟ್ಟೆ ತುಂಬಿಸ್ಕೊ, ಆಮೇಲೆ ನಿನ್ ಮನೆಯವ್ರ ಹೊಟ್ಟೆ ತುಂಬಿಸ್ಕೊ. ಅದಾದ್ಮೇಲೆ ನಿನ್ನ ಹತ್ರ ಏನೋ ಸ್ವಲ್ಪ ಉಳಿತಾ ಇದೆ ಅಂತಂದ್ರೆ ಮಾಡ್ಲೇಬೇಕು ಪ್ರತಿಯೊಬ್ರು. ನಾನೇ ಬೇರೆಯವ್ರ ಬಗ್ಗೆ ಬಿಡಿ, ನಾನೇ ಹೇಳ್ತೀನಿ. ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಅಂತ ಇದ್ದೆ, ನಾನು ಅಂಬಾನಿ ಆಗಿದ್ದಿದ್ರೆ ನಮ್ಮ ದೇಶದ ಬಡತನ ನಿರ್ಮೂಲನೆ ಮಾಡ್ಬಿಡ್ತಾ ಇದ್ದೆ ಅಂತ ಹೇಳಿ. ದೆನ್ ಇವಾಗ ಒಬ್ಬ ಕತ್ತೆಗಾಗೋಷ್ಟು ವಯಸ್ಸಾದ್ಮೇಲೆ ನನಗೆ ರೀಸೆಂಟಾಗಿ ರಿಯಲೈಸ್ ಆಗಿದ್ದು ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಆಗಿದೆ ಏನಂತ ಅಂದ್ರೆ, ಅಂಡ್ ಐ ಡೋಂಟ್ ಮೇಕ್ ವಿಡಿಯೋಸ್ ಆಫ್ ದ್ಯಾಟ್. ನಾನು ಕೊಡೋಕೆ ಹೋಗ್ತಿದ್ದೀನಿ, ಬರಕ್ಕೆ ಹೋಗ್ತಿದ್ದೀನಿ, ಅದನ್ನ ಹಾಕಕ್ ಹೋಗಲ್ಲ ನಾನು. ಅದ್ರ ಬಗ್ಗೆ ಮಾತಾಡ್ಕೊಂತೀನಿ ನಾನು. ಅಂದ್ರೆ ಈ ತರ ನಾನು ಮಾಡಿದೆ ಅಂತ ಅಲ್ಲಿ ಒಂದ್ಸರಿ ಹೇಳಿದುಂಟು. ಒಬ್ಬ ಕಣ್ಣು ಕಾಣದಿರುವಂತ ವ್ಯಕ್ತಿಗೆ ರೋಡ್ ಕ್ರಾಸ್ ಮಾಡಿ ನೀವು ಯು ಫೀಲ್ ಲೈಕ್ ನೀವೇ ರಾಜ್ಕುಮಾರ್ ಅಂತ ನಿಮ್ಗೆ ಅನ್ಸುತ್ತೆ, ನಿಮಗೊಂದು ನೋಬೆಲ್ ಪ್ರಶಸ್ತಿ ಸಿಕ್ತು ಅಂತ ನಿಮ್ಗೆ ಅನ್ಸುತ್ತೆ. ಫಸ್ಟ್ ವಿ ಹ್ಯಾವ್ ಟು ಲವ್ ಅವರ್ಸೆಲ್ಫ್. ಪ್ಲೀಸ್ ಡೂ ದಟ್. ನಾನು ಮುಖವಾಡ ಹಾಕೊಳ್ಳಲ್ಲ ಅಂತ ನನ್ನ ಬಾಸ್ ಮುಂದೆ ನಾನು ಮುಖವಾಡ ಹಾಕೊಂಡೆ ಮಾತಾಡೋದು. ಅವ್ನು ಏನೋ ಹೇಳ್ತಾನೆ, ಜೋಕ್ ನಗೋ ತರ ಇರಲ್ಲ, ಸುಮ್ಮನೆ ಸೂಪರ್ ಬಾಸ್ ಅವ್ನು ಮಾಡ್ಲೇಬೇಕು ಅಂತ ಡೌಗಳು ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ನನ್ನ ಒಂದು ನಂಬಿಕೆ ಏನಂದ್ರೆ, ಒಳ್ಳೆಯವನಿಂದ ಒಳ್ಳೇದ್ ಆಗತ್ತೆ ಅನ್ನುವಂತ ಗ್ಯಾರಂಟಿ ಕೊಡಬಲ್ಲೆ, ಆದ್ರೆ ಒಳ್ಳೆಯವನಿಗೆ ಒಳ್ಳೇದೇ ಆಗತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಬರ್ದಿಟ್ಕೊಳ್ಳಿ ಇದನ್ನ. ನೀವು ನೋಡಿದಾಗ ಸರ್ ಯು ಹ್ಯಾವ್ ಜಸ್ಟ್ ಲಾಸ್ಟ್ ಅಂದರೆ ಅಮ್ಮನ ಕಳ್ಕೊತೀರಾ ಆ್ಯಂಡ್ ಯು ಹ್ಯಾವ್ ಸೀನ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಟ್ ಎಲ್ಲರನ್ನೂ ಖುಷಿ ಪಡಿಸೋವಂಥ ಪ್ರಯತ್ನ ಮಾಡ್ತೀರಾ. ಇಟ್ಸ್ ಲೈಕ್ ಹೆಂಗೆ ಸರ್, ಹ್ಯಾಸ್ ಅ ಪರ್ಸನ್ ನಾವೊಂದು ವ್ಯಕ್ತಿಯಾಗಿ ನಮ್ಮ ಸುತ್ತ ಇರುವಂಥ ಒಂದಷ್ಟು ಜನಗಳನ್ನ ಖುಷಿಯಾಗಿ ಇಟ್ಕೋಬೇಕು ಅಂದಾಗ ನಾವು ಹೆಂಗಿರಬೇಕು ಸರ್ ಹ್ಯಾಸ್ ಅ ಪರ್ಸನ್? ನೈಸ್ ಕ್ವೆಶನ್. ಬಿಕಾಸ್ ನಾನೊಂದು ಕಾಂಟೆಂಟ್ ಕೂಡ ಮಾಡಿದ್ದೆ. ನಾನು ಏನು ಹೇಳಿದ್ದೆ ಅಂತ ಅಂದರೆ, ಫಸ್ಟು ಇವಾಗ ವಿಮಾನದಲ್ಲೂ ಕೂಡ ಹೇಳ್ತಾರೆ. ವಿಮಾನದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಉಸಿರಾಟಕ್ಕೆ ನಿಮ್ಗೆ ಸಮಸ್ಯೆ ಆದಾಗ ಆಕ್ಸಿಜನ್ ಪೈಪ್ಗಳು ಬಂದು ಬೀಳುತ್ತೆ ನಿಮ್ಮ ಮುಖದ ಮುಂದೆನೆ, ಫಸ್ಟ್ ನೀವು ಹಾಕೊಳ್ಳಿ, ಆಮೇಲೆ ಇನ್ನೊಬ್ರಿಗೆ ಹಾಕಿ ಅಂತ ಹೇಳಿ. ಇನ್ನೊಬ್ರಿಗೆ ನೀವು ಸಹಾಯ ಮಾಡಕ್ಕೆ ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಮ ಸ್ಥಿತಿ ಪರಿಸ್ಥಿತಿಗಳು ಉತ್ತಮವಾಗಿದ್ದಾಗ ಅಲ್ವಾ. ಸೊ ಫಸ್ಟ್ ನಾನು ಉಸಿರಾಡಿದಾಗ ಇನ್ನೊಬ್ರಿಗೆ ಮಾಸ್ಕ್ ಹಾಕಕ್ಕೆ ಸಾಧ್ಯ. ನನಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ನಾನು ಇನ್ನೊಬ್ರಿಗೆ ನಾನು ಮಾಸ್ಕ್ ಹಾಕ್ತೀನಿ ಅಂತ ಅಂದ್ರೆ ನಾನು ಸರಿಯಾಗಿ ಹಾಕ್ತಾ ಇರ್ಬೋದು. ಬಿಕಾಸ್ ನನಗಿಲ್ಲಿ ಕಸಿವಿಸಿ ಆಗ್ತದೆ, ಕಷ್ಟ ಆಗ್ತಾ ಇದೆ, ನನಗೆ ಕಾಣಿಸ್ತಾ ಇರ್ಬೋದು, ನಾನು ಹಾಕ್ತಾ ಫೇಂಟ್ ಆಗ್ಬೋದು. ಅಕಸ್ಮಾತ್ ನಾನು ಫಸ್ಟ್ ಹಾಕೊಂಡೆ ಅಂದರೆ ನನ್ನ ಒಂದು ಸ್ಥಿತಿ ಇವಾಗ ಕಂಟ್ರೋಲ್ ಇರೋದ್ರಿಂದ ನಾನು 4 ಜನರಿಗೆ ಹಾಕ್ಬೋದೇನೋ ಸರಿಯಾಗಿ. ನಿಜ. ಸೊ ಯಾರಿಗೆ ನಾವು ಸಹಾಯ ಮಾಡ್ಬೇಕು ಅನ್ಕೊಂಡಿವಿ, ಇನ್ನೊಬ್ರು ಖುಷಿ ಪಡಿಸ್ಬೇಕು ಅಂತಿದ್ವಿ ಅಂತಂದರೆ ನಾವು ಖುಷಿಯಾಗಿರ್ಬೇಕು. ಆ ಮಟ್ಟದ ಸ್ವಾರ್ಥವನ್ನ ನಾನು ಎನ್ಕರೇಜ್ ಮಾಡ್ತೀನಿ. ನನ್ನ ಕಾಂಟೆಂಟ್ ಬಗ್ಗೆ ಹೇಳೋದಾಯ್ತು ಅಂತ ನಾನು ಹೇಳೋದು, ನೀವೇ ಅಡುಗೆ ಮಾಡಿಲ್ಲ, ಊಟಕ್ಕೆ ಜನರನ್ನ ಕರೀತಾ ಇದ್ದೀರಾ ಅಲ್ವಾ, ಆ್ಯಂಡ್ ನಿಮಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನೀವು ಇನ್ನೊಬ್ರಿಗೆ ಮಾತು ಕೊಡ್ತಾ ಇದ್ದೀರಾ, ನೀನು ಹೊಟ್ಟೆ ತುಂಬ್ತೀನಿ ನಾನು ಅಂತ ಹೇಳಿ. ಸೊ ಫಸ್ಟ್ ನಿನ್ನ ಹೊಟ್ಟೆ ತುಂಬಿಸ್ಕೊ, ಆಮೇಲೆ ನಿನ್ನ ಮನೆಯವ್ರ ಹೊಟ್ಟೆ ತುಂಬಿಸ್ಕೊ. ಅದಾದ್ಮೇಲೆ ನಿನ್ನ ಹತ್ರ ಏನೋ ಸ್ವಲ್ಪ ಉಳಿತಾ ಇದೆ ಅಂತಂದರೆ ಮಾಡಲೇಬೇಕು ಪ್ರತಿಯೊಬ್ಬರು. ಆ್ಯಂಡ್ ಒಂದು ನಾನೇ ಬೇರೆಯವ್ರ ಬಗ್ಗೆ ಬಿಡಿ, ನಾನೇ ಹೇಳ್ತೀನಿ. ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಅಂತ ಇದ್ದೆ, ನಾನು ಅಂಬಾನಿ ಆಗಿದ್ದಿದ್ರೆ ನಮ್ಮ ದೇಶದ ಬಡತನ ನಿರ್ಮೂಲನೆ ಮಾಡ್ಬಿಡ್ತಾ ಇದ್ದೆ ಅಂತ ಹೇಳಿ. ದೆನ್ ಇವಾಗ ಒಬ್ಬ ಕತ್ತೆಗಾಗೋಷ್ಟು ವಯಸ್ಸಾದ್ಮೇಲೆ ನನಗೆ ರೀಸೆಂಟಾಗಿ ರಿಯಲೈಸ್ ಆಗಿದ್ದು ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಆಗಿದೆ ಏನಂತ ಅಂದರೆ, ನೀವು ಅಂಬಾನಿನೇ ಆಗಬೇಕಾಗಿಲ್ಲ ಒಂದು ಸಹಾಯ ಮಾಡೋದಕ್ಕೆ, ಏನೋ ಸಹಾಯನೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ. ನಮ್ಮ ಕೈಲಾದಷ್ಟು, ಲೈಕ್ ರಾಮ ಸೇತುವೆಯನ್ನು ಕಟ್ತಾ ಇರುವಾಗ ಅದೇನು ಚಿಕ್ಕ ಸೇತುವೆ ಆಗಿತ್ತ, ಅದು ದೊಡ್ಡ ಸೇತುವೆ. ಅದು ಅಳಿಲು ಬರುತ್ತೆ, ಅಲ್ಲಿ ಅಳಿಲು ಬಂದು ಚಿಕ್ಕ ಜೀವ, ಅದು ಅಳಿಲಲ್ವಾ, ತನ್ನ ಬೆನ್ನಿನ ಮೇಲೆ ಮರಳನ್ನು ಹೊತ್ತು ತಂದು ಸೇತುವೆಗೆ ಅದು ಒಂದು ಹೆಜ್ಜೆ ಇಡೋ ಅಷ್ಟು ಜಾಗನೂ ಕಟ್ಟಕ್ಕಾಗಲ್ಲ ಅನ್ಸುತ್ತೆ ಆ ಒಂದು ಅಳಿಲು ತಂದಿರೋ ಮರಳಿನಲ್ಲಿ, ಆಯ್ತಾ. ಬಟ್ ಅದು ತನ್ನ ಸೇವೆ ಮಾಡಕ್ ಬಂತು, ಅದಕ್ಕೆ ಅಳಿಲು ಸೇವೆ ಅಂತ ಹೇಳ್ತಾರೆ. ಅದಕ್ಕೆ ರಾಮ ಅದಕ್ಕೆ ಹಿಂಗ್ ಬೆನ್ ಮೇಲೆ ಹಿಂಗ್ ಸವರ್ದಾಗ ಅಳಿಲಿನ ಮೇಲೆ 3 ಲೈನ್ಗಳಿದೆ ಅಂತ ಹೇಳ್ತಾರಲ್ಲ, ಅದು ರಾಮನ 3 ಬೆರಳುಗಳು ಅಂತೆಲ್ಲ ಹೇಳ್ತಾರೆ ನಂಬಿಕೆಗಳು. ಸೊ ಆ ಅಳಿಲು ಸೇವೆ ಅನ್ನುವಂಥ ಕಾನ್ಸೆಪ್ಟ್ ಏನು ಹುಟ್ಕೊಂತಲ್ಲ. ಸೊ ನೀವು ಆಂಜನೇಯನಂತಹ ಒಂದು ಬಲವಾದ ವ್ಯಕ್ತಿನೇ ಆಗ್ಬೇಕಾಗಿಲ್ಲ ಆ ರಾಮನಿಗೆ ಹೆಲ್ಪ್ ಮಾಡೋದಕ್ಕೆ, ನೀವೊಬ್ಬ ಅಳಿಲಾಗಿದ್ರು ಕೂಡ ಸಹಾಯ ಮಾಡಬಹುದು ಅಂತ ಹೇಳಿ. ಸೊ ನಮ್ಮ ಮನೆ ಹತ್ರ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾ ಇದ್ರೆ, ಅಲ್ಲಿ ಮಕ್ಕಳಿಗೆ ನಾನು ಬೇಕರಿಗೆ ಹೋಗ್ಬಿಟ್ಟು ಬ್ರೆಡ್ಡು, ಕ್ರೀಮನ್ನು, ಬಿಸ್ಕೆಟ್ ತೊಗೊಂಡು ಹೋಗಿ ಕೊಡೋದು, ಇಲ್ಲ ಒಂದು 2 kg ಅಕ್ಕಿ, ಒಂದು 1 kg ಸಕ್ಕರೆ, ಮತ್ತು ಸ್ವಲ್ಪ ಒಂದು ಯಾವುದೋ ಒಂದು ಬೇಳೆ ಮತ್ತು ಒಂದು ಆಯಿಲ್ನ ಹೋಗಿ ಕೊಟ್ಟು ಬರೋದು. ಆ್ಯಂಡ್ ಐ ಡೋಂಟ್ ಮೇಕ್ ವಿಡಿಯೋಸ್ ಆಫ್ ದ್ಯಾಟ್. ನಾನು ಕೊಡೋಕೆ ಹೋಗ್ತಿದ್ದೀನಿ, ಬರೋಕೆ ಹೋಗ್ತಿದ್ದೀನಿ, ಅದನ್ನು ಹಾಕಕ್ಕೆ ಹೋಗಲ್ಲ ನಾನು. ಅದ್ರ ಬಗ್ಗೆ ಮಾತಾಡ್ಕೊತೀನಿ ನಾನು. ಅಂದರೆ ಈ ಥರ ನಾನು ಮಾಡಿದೆ ಅಂತ ಅಲ್ಲಿ ಒಂದ್ಸರಿ ಹೇಳಿದುಂಟು. ನೀವು ಇನ್ಸ್ಪೈರ್ ಆಗ್ಬೋದೇನೋ, ನೀವು ಮಾಡ್ಬೋದೇನೋ ಅಂತ ಹೇಳ್ತಿದ್ದೀನಿ ಬಿಟ್ರೆ ನಾನು ತೋರ್ಸಕ್ ಹೋಗಲ್ಲ ಅದನ್ನ. ಲೈಕ್ ಹಿಂಗ್ ಮಾಡಿದೆ ನಾನು, ಚಿಕ್ಕ ಸಹಾಯ ಅಲ್ಲ ಸರ್, ಒಂದು ಅಳಿಲು ಸೇವೆ. ಅದು ನಿಮ್ ಟ್ರಸ್ಟ್ ಮೀ, ಎಷ್ಟು ಗ್ರೇಟ್ ಫೀಲ್ ಆಗುತ್ತೆ ಗೊತ್ತಾ ನಿಮಗೇನೆ ವೆನ್ ಯು ಡೂ ಸಮಥಿಂಗ್ ಲೈಕ್ ದಟ್. ಒಬ್ಬ ಕಣ್ಣು ಕಾಣದಿರುವಂತ ವ್ಯಕ್ತಿಗೆ ರೋಡ್ ಕ್ರಾಸ್ ಮಾಡಿ ನೀವು ಯು ಫೀಲ್ ಲೈಕ್ ನೀವೇ ರಾಜ್ಕುಮಾರ್ ಅಂತ ನಿಮ್ಗೆ ಅನ್ಸುತ್ತೆ, ನಿಮಗೊಂದು ನೋಬೆಲ್ ಪ್ರಶಸ್ತಿ ಸಿಕ್ತು ಅಂತ ನಿಮ್ಗೆ ಅನ್ಸುತ್ತೆ.
ನಾನು ಎಷ್ಟೋ ಜನ ಲೈಕ್ ನಂಗೆ ರೋಡ್ ಸೈಡ್ ಊಟ ತುಂಬ ಇಷ್ಟ ಆಗಿದೆ ಇದೆ ಲೈಕ್ ಚಿತ್ರಾನ್ನ ವಡೆ ಇಲ್ಲ ಬಿರಿಯಾನಿ ರೈಸ್ ಕಬಾಬ್ ಎಲ್ಲ ಅಂತ ಹೇಳಿ ಹಂಗಲ್ಲಿ ಯಾರೋ ಅಕ್ಕಪಕ್ಕ ಇದ್ರು ಅಂತಂದ್ರೆ ಅವ್ರಿಗೆ ನಾನು ಉಳಿದಿರೋದು ಪಡೆದಿರೋ ಅಂತ ಅಲ್ಲ ಲೈಕ್ ಅವ್ರಿಗೊಂದು ಹಾಫ್ ಕಬಾಬ್ ಒಂದು ಹಾಫ್ ರೈಸ್ ಹೇಳ್ಸೋದು ನೀವು ತಿನ್ನಿ ಅಂತ ಅವ್ರಿಗೊಂದು ಸುಮ್ಮನೆ ಒಂದು ಪ್ಯಾಕೆಟ್ ಕೈ ಕೊಟ್ಬಿಟ್ಟು ನೋ ಮಾತುಕತೆ ಕೊಟ್ಬಿಟ್ಟು ಹೋಗ್ತಾ ಇರೋದು. ನಾನು ಅದನ್ನೇ ತೊಗೊಂಡಿರ್ತೀನಿ. ನನ್ನ ಕೈಯಲ್ಲಿ ಇನ್ನೊಂದು ಪ್ಯಾಕೆಟ್ ಇರುತ್ತೆ, ಹಾಫ್ ರೈಸ್ ಹಾಫ್ ಕಬಾಬ್, ನಾಟ್ ಲೈಕ್ ಏನೋ ಆ ಕಡೆ ಅಂತ ನಾನೇನು ತಿಂತಿದ್ದೀನೋ ಅದನ್ನೇ. ಆ ಎಂಟೈರ್ ಡೇ ನಾನು ಎಷ್ಟು ಗ್ರೇಟ್ ಫೀಲ್ ಮಾಡ್ತೀನಿ ಗೊತ್ತಾ. ಮೈ ಇನ್ವೆಸ್ಟ್ಮೆಂಟ್ ಇಸ್ ಓನ್ಲಿ 100 rupees. 50 ರೂಪಾಯಿ ಹಾಫ್ ರೈಸ್ಗೆ, 50 ರೂಪಾಯಿ ಹಾಫ್ ಕಬಾಬ್ಗೆ. ನಾನೇನು ಬ್ಲಡ್ ಡೊನೇಟ್ ಮಾಡಲಿಲ್ಲ, ಕಿಡ್ನಿ ಕೊಡಲಿಲ್ಲ, ನನ್ನ ಆಸ್ತಿ ಬರಲಿಲ್ಲ, ನಥಿಂಗ್. ನಾನು ಊಟ ಮಾಡ್ತಿರೋ ಇನ್ನೊಬ್ರಿಗೆ ಊಟ ಫುಲ್ ಡೇ. ಐ ಫೀಲ್ ಲೈಕ್ ಅಚ್ಚಾ ಏನೋ ಮಾಡ್ದೆ ನಾನು ಇವತ್ತು ಅಂತ ಹೇಳಿ ವಿ ಫೀಲ್ ಗ್ರೇಟ್. ಅಷ್ಟು ಸ್ವಾರ್ಥಿ ಆಗೋಣ ಅಲ್ಲ, ನಮ್ಮನ್ನು ನಾವೇ ಖುಷಿ ಪಡಿಸ್ಕೊಳ್ಳೋದಕ್ಕೆ. ಸೊ ಕಮಿಂಗ್ ಬ್ಯಾಕ್ ಟು ಕ್ವೆಶ್ಚನ್, ನಾವು ಖುಷಿಯಾಗಿದ್ವಿ, ನಮ್ಮಲ್ಲಿ ಒಂದು ಪೀಸ್ ಇತ್ತು, ನಮ್ಮಲ್ಲಿ ಒಂದು ಕ್ಲಾರಿಟಿ ಇತ್ತು ಅಂತಂದ್ರೆ ನಾವು ಆರಾಮ್ಸೆ ಇನ್ನೊಬ್ರಿಗೆ ಖುಷಿ ಪಡಿಸ್ತೀವಿ. ಫಸ್ಟ್ ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್. ಪ್ಲೀಸ್ ಡೂ ದಟ್. ಎಲ್ಲೋ ಅದೇ ಸರ್, ಈಗಿನ ಇದ್ರಲ್ಲಿ ಯಾರು ದೇ ಆರ್ ನಾಟ್ ಲವಿಂಗ್ ದೆಮ್ ಸೆಲ್ಫ್. ದೇ ಆರ್ ನಾಟ್ ಲವಿಂಗ್. ವಿ ಆಲ್ ವಾಂಟ್ ಟು ಇಂಪ್ರೆಸ್ ಸಂಬಡಿ. ಅದು ಯಾರಿಗೋ ಖುಷಿ ಪಡಿಸೋದಕ್ಕೆ ಹೋಗ್ತೀವಿ. ಅದು ತುಂಬಾ ಹೊತ್ತಿರಲ್ಲ ಅದು. ಬಿಕಾಸ್ ನಾವು ಅಲ್ಲಿ ಒಂದು ಮುಖವಾಡವನ್ನು ಹಾಕೊಂಡು ಟ್ರೈ ಮಾಡ್ತೀನಿ. ನಾನು ಮುಖವಾಡ ಹಾಕೊಳ್ಳಲ್ಲ ಅಂತ ನನ್ನ ಬಾಸ್ ಮುಂದೆ ನಾನು ಮುಖವಾಡ ಹಾಕೊಂಡೆ ಮಾತಾಡೋದು. ಅವ್ನು ಏನೋ ಹೇಳ್ತಾನೆ, ಜೋಕ್ ನಗೋ ಥರ ಇರಲ್ಲ, ಸುಮ್ಮನೆ ಸೂಪರ್ ಬಾಸ್ ಅವ್ನು ಮಾಡಲೇಬೇಕು ಅಂತ ಡೌಗಳು ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಹೆಚ್ಚಿನ ಸಮಯದಲ್ಲಿ ಐ ಟ್ರೈ ಟು ಬಿ ಮೈ ಸೆಲ್ಫ್ ಆ್ಯಂಡ್ ದಟ್ ಗಿವ್ಸ್ ಮಿ ಲಾಟ್ ಆಫ್ ಜಾಯ್. ಐ ಲವ್ ಮೈ ಜಾಬ್, ಐ ಲವ್ ಮೈ ಸೆಲ್ಫ್. ಅದರಿಂದನೇ ನಾನು ಇನ್ನೊಬ್ರಿಗೆ ನಗಿಸೋದಕ್ಕೆ ಸಾಧ್ಯ ಆಗಿತ್ತು. ನಾನೇ ಕೊರಗ್ತಾ ಇದ್ದೀನಿ ಅಂತಂದಾಗ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಕೀಪ್ ಎನಿಬಡಿ ಹ್ಯಾಪಿ. So love yourself, keep yourself happy, keep your tummy full, have some nice ಅಕೌಂಟ್ ಸ್ವಲ್ಪ ದುಡ್ಡು ಇರಲಿ. ಅವಾಗ ನಿಮ್ಗೆ ನಿಂತ್ಕೊಳ್ಳೋಕ್ಕೂ ಗತ್ತಿರುತ್ತೆ. ಅವಾಗ ಯಾರೋ ಕಷ್ಟ ಆಯಿತು ಅಂತಂದರೆ ನಾನು ನೋಡ್ತೀನಿ ಬಿಡು, ತಲೆ ಕಟ್ಸ್ಕೊಬೇಡ ಅಂತ ಹೇಳೋದಕ್ಕೆ. ಸೊ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದ್ರಲ್ಲಿ, ನಮ್ಮ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಇನ್ನೊಂದು ಒಳ್ಳೆ ಮೆಸೇಜ್ ಸರ್ ನಿಮ್ಮ ಕಡೆಯಿಂದ. ಅಂದರೆ ನಮ್ಮ ಹತ್ರ 1000 ರೂಪಾಯಿ ಇರಬೇಕು, ಒಬ್ಬರು ಹೆಲ್ಪ್ ಮಾಡಬೇಕು ಅನ್ನೋದಿಲ್ಲ. 100 ರೂಪಾಯಿ ಇದ್ರು, 100 ರೂಪಾಯಿ ಇದ್ರು ನೀನು 100 ಕೊಡಬೇಡ, ಅದರಲ್ಲಿ 10 ರೂಪಾಯಿ ಕೊಡು ಸಾಕು. 90 ರೂಪಾಯಿ ನಿನಗೆ ಇಟ್ಕೊ ನೀನು. ಅಷ್ಟು ಸ್ವಾರ್ಥಿ ಆಗು ಇವತ್ತಿನ ಕಾಲದಲ್ಲಿ. ಬಿಕಾಸ್ ನಾನು ಇನ್ನೊಂದು ಹೇಳಿದ್ದೆ, ನಾನು ಒಳ್ಳೆಯವರಿಂದ, ನಾನು ಆಟೋಯಿಂದ ನೋಡಿದೆ ಒಳ್ಳೆಯವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ ಬಿಕಾಸ್ ನಾನು ಒಳ್ಳೆಯವನು ಅಂತ ಹೇಳಿ. ಅದು ನೋಡಿದಾಗ ನನಗೆ ಅನ್ನಿಸ್ತು, ಸಾರಿ ಬ್ರೋ, ನನ್ನ ಒಂದು ನಂಬಿಕೆ ಏನಂದರೆ ಒಳ್ಳೆಯವನಿಂದ ಒಳ್ಳೇದು ಆಗತ್ತೆ ಅನ್ನುವಂಥ ಗ್ಯಾರಂಟಿ ಕೊಡಬಲ್ಲೆ, ಆದರೆ ಒಳ್ಳೆಯವನಿಗೆ ಒಳ್ಳೇದೇ ಆಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಬರೆದಿಟ್ಕೊಳ್ಳಿ ಇದನ್ನು. ಇವಾಗ ನಾನೊಬ್ಬ ಒಳ್ಳೆಯವನು, ನನ್ನಿಂದ ಒಳ್ಳೇದೇ ಆಗುತ್ತೆ, ನನಗೆ ಗೊತ್ತು, ಬಿಕಾಸ್ ನಾನು ಒಳ್ಳೆಯವನು. ಬಟ್ ಜಸ್ಟ್ ಬಿಕಾಸ್ ನಾನು ಒಳ್ಳೆಯವನು, ನನ್ನ ಜೊತೆ ಆಗೋದೆಲ್ಲ ಒಳ್ಳೆಯದು ಅಂತ ಸಾಧ್ಯನೇ. ದೇರ್ ಇಸ್ ನೋ ಗ್ಯಾರಂಟಿ ಅಬೌಟ್ ಇಟ್. ಸಾಧ್ಯತೆಗಳಿವೆ, ಆಗಬಹುದೇನು, ನಿಮ್ಗೆ ಆಗಬಹುದೇನು. ಅದಕ್ಕೆ ದೇವ್ರು ಹೇಳೋದು, ನಿನ್ನ ಕೆಲಸ ನೀನು ಮಾಡು, ಪ್ರತಿಫಲದ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ಅಂತ ಯಾಕೆ ಹೇಳಿದೆ. ವೆರಿ ಸ್ಮಾರ್ಟ್ ಲೈನ್ ಇಟ್ ಇಸ್. ನಾನು ಇದು ಮಾಡ್ತಿದ್ದೀನಿ, ನಂಗೆ ಇದೇ ಬೇಕು ಅಂತ ಅಲ್ಲ, ನಿಂದು ಏನಿದೆ ನೀನು ಮಾಡು, ನಿನಗೇನು ಸಿಗಬೇಕು ಅದು ಸಿಗುತ್ತೆ. ಸೊ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಬಿಟ್ಬಿಡಿ. ಒಳ್ಳೆಯವ್ರು ಯಾರಿದ್ದಾರೋ ಅವರಿಂದ ಒಳ್ಳೇದಾಗುತ್ತೆ, ಬಟ್ ಒಳ್ಳೆಯವರಿಗೆ ವಾಪಸ್ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ. ಆ್ಯಂಡ್ ಸರ್, ಈ ಥರ ಕಾಲ್ಪನಿಕ ಕಥೆಗಳು ಹೇಳ್ತಿದ್ರೆ ಅದರಲ್ಲಿ ಒಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಇರುತ್ತೆ ಸರ್. ಹೆಂಗೆ ಸರ್ ಆ ಥರ ಕಥೆಗಳು ನೀವು ಹೆಂಗೆ? ಮೈ ಓನ್ ಲರ್ನಿಂಗ್ಸ್ ಲೈಕ್ ನಂದು ಸ್ವಂತದ ಅನುಭವಗಳು. ಲೈಕ್ ನನ್ನ ತಂದೆಯಿಂದ ನಾನು ಕಲ್ತಿದ್ದು, ಅಕ್ಕಪಕ್ಕದಲ್ಲಿ ಆಗ್ತಿರೋದನ್ನ ನಾನು ನೋಡಿ ಕಲ್ತಿದ್ದು, ನನ್ನ ಎಕ್ಸ್ ನನ್ನ ಜೊತೆ ಮಾಡಿರೋದನ್ನ ನೋಡಿ ಕಲ್ತಿದ್ದು, ನಾನು ಕೂಡ ಒಂದಿಬ್ಬರು ಹೃದಯ ನುಚ್ಚು ನೋಡಿ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ. ಸೊ ಅದರಿಂದ ನಾನು ಕಲ್ತಿದ್ದು. ಐ ಮೇಡ್ ಅ ಕಾಂಟೆಂಟ್. ಐ ಯೂಸ್ ಟು ಬ್ಲೇಮ್, ಒಂದಿಬ್ಬರನ್ನ ಬ್ಲೇಮ್ ಮಾಡಿದ್ದೆ ನಾನು. ಲೈಕ್ ನಿನ್ನಿಂದ ನಾನು ಹಿಂಗಾದೆ ಅಂತ ಹೇಳಿ. ಒಂದು 3-4 ವರ್ಷ ಆದ್ಮೇಲೆ ನನಗೆ ರಿಯಲೈಸ್ ಆಯಿತು, ಇಲ್ಲ ಆ್ಯಕ್ಚುಲಿ ನಾನು ಇರೋದೇ ಹಾಗೆ, ಅದಕ್ಕೆ ನನ್ನ ಜೊತೆ ಹಿಂಗಾಗ್ತಾ ಇರೋದು. ಐ ಸಿಂಪ್ಲಿ ಬ್ಲೇಮ್ಡ್ ದೆಮ್. ಸೊ ಐ ಮೇಡ್ ಅ ಕಾಂಟೆಂಟ್. ಎಷ್ಟೋ ಜನರಿಗೆ ಅದು ಮುಖಕ್ಕೆ ಕನ್ನಡಿ ಹಿಡ್ದಂಗಿತ್ತು. ನೀನು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ರಿಯಲೈಸ್, ಓ ಶಿಟ್, ನಾನು ಓವರ್ ಪೊಸೆಸಿವ್ ಇದ್ದೀನಿ. ನನ್ನ ಪೊಸೆಸಿವ್ ನನ್ನನ್ನು ಎಷ್ಟು ಆವರಿಸ್ಕೊಳ್ತಾ ಇದೆ ಅಂತಂದರೆ, ನಾನು ಹುಚ್ಚು ನಿರೀಕ್ಷೆಗಳನ್ನ ಅವರಿಂದ ಇಟ್ಕೊಂಡು, ಆ ನಿರೀಕ್ಷೆಗಳನ್ನ ಅವ್ರಿಗೆ ಡೆಲಿವರ್ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು, ಓ ನೀನು ಸರಿ ಇಲ್ಲ ಅಂತ ಹೇಳಿ ಐ ವಾಕ್ಡ್ ಔಟ್ ಆಫ್ ದಟ್ ರಿಲೇಷನ್ಶಿಪ್. ನೌ ಐ ರಿಗ್ರೆಟ್ ಡೂಯಿಂಗ್ ದ್ಯಾಟ್. ಸೊ ನೀವು ಕೇಳಿದ್ರಿ ಲೈಕ್ ಅದು ಹೆಂಗೆ ಮಾರಲ್ ಬರುತ್ತೆ ಅಂತಂದರೆ, ನಾನು ಮಾಡಿರೋ ತಪ್ಪುಗಳಿಂದ ನಾನು ಕಲ್ತಿದ್ದನ್ನ ನಾನು ಹಂಚ್ಕೊತೀನಿ. ಬೇರೆಯವ್ರು ನಾನು ಕಲಿಸಿರೋ ಪಾಠದಿಂದ ನಾನು ಕಲ್ತಿರೋ ಪಾಠಗಳನ್ನ ಹಂಚ್ಕೊತೀನಿ. ಬಿಟ್ಟರೆ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ವಾಟ್ ಐ ಆಮ್ ನಾಟ್, ಐ ನೆವರ್ ಟಾಕ್ ಅಬೌಟ್ ಇಟ್. ನನ್ಗೆ ಹಿಂಗೆ ಬೆರಳು ಮಾಡ್ಕೊತೀನಿ. ನನಗೆ ತುಂಬ ಸರಿ, ಲೈಕ್ ನಾನು ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ. ನೀವುಗಳು ಸರಿ ಇಲ್ಲ ಅಂತ ಹೇಳಲ್ಲ, ನಮ್ಮಂಥವ್ರು ಅಂತಲೇ ಶುರು ಮಾಡ್ತೀನಿ ನಾನು. ಇಫ್ ಐ ರಿಲೇಟ್, ಈ ತಪ್ಪು ನಾನು ಮಾಡಿದ್ದೀನಿ, ಇದು ನನ್ನ ಜೊತೆ ಆಗ್ತಿದೆ ಅಂತಂದರೆ ಐ ಸೇ, ನಂದೇ ಎಕ್ಸಾಂಪಲ್ ಕೊಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ. ಆ್ಯಂಡ್ ಇಫ್ ಇಟ್ ಇಸ್ ಲೈಕ್ ಬೇರೆಯವ್ರ ಅಬ್ಸರ್ವೇಷನ್ ಆಗಿತ್ತು ಆ ವಿಷಯದಲ್ಲಿ ನಾನು ಶ್ರೀರಾಮಚಂದ್ರನ್ ಥರ ಇದ್ದೀನಿ ಅಂತಂದರೆ ಅವಾಗ ನೀವು ಅಂತಲೇ ಹೇಳ್ತೀನಿ. ಬಿಕಾಸ್ ಐ ನೋ ಐ ಆಮ್ ರೈಟ್ ಇದರಲ್ಲಿ ಅಂತ ಹೇಳಿ ಒಪ್ಕೊಂಡು
ಹೇಳೋ ಕಡೆ ಹೇಳ್ತೀನಿ. ಇಟ್ಸ್ ಆಲ್ ಅಬೌಟ್ ಅಬ್ಸರ್ವೇಷನ್. ಬಟ್ ಆಲ್ಮೋಸ್ಟ್ ಎಲ್ಲ 90% ಆಫ್ ದ ಥಿಂಗ್ಸ್ ನೀವು ನಿಮ್ಮನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಆದಂಥ ಕಥೆಗಳನ್ನ ಯು ಜಸ್ಟ್ ರಿಲೇಟ್ ದಟ್ ಆ್ಯಂಡ್ ಗಿವ್ ಅ ಮೆಸೇಜ್ ಟು ಪೀಪಲ್. ಒಂದು ಎಕ್ಸಾಂಪಲ್ ಕೊಟ್ಬಿಡ್ಲ ಎಸ್ ಸರ್, ಎಸ್ ಎಸ್ ವಿ ವಾಂಟ್. ನಾನು ಸ್ವಲ್ಪ ಮೂಡಿ. ಇವಾಗ ನಿಮ್ಮಿಂದ ನನಗೇನೋ ಬೇಜಾರಾಯಿತು ಅಂತ ಅನ್ಕೊಳ್ಳೋಣ, ಆಯಿತಾ? ಅದನ್ನು ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನಗೇನಾಗಿದೆ ಅಂತ ಹೇಳಿ, ಅಲ್ವಾ? ಆ್ಯಂಡ್ ಐ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್, ಐ ಡೋಂಟ್ ಓಪನ್ ಮೈ ಮೌತ್. ಓಕೆ. ನಾನು ಸುಮ್ಮನೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಗರ್ಲ್ ಫ್ರೆಂಡ್ ಅಂತ ಅನ್ಕೊಳ್ಳೋಣ. ನಿಮ್ಮ ಯಾವುದೋ ಒಂದು ಚಿಕ್ಕ ವರ್ತನೆಯಿಂದ ನನಗೆ, ಆ್ಯಂಡ್ ನೀವು ಉದ್ದೇಶದಿಂದ ಮಾಡಿರೋದಲ್ಲ ಅದು, ನಿಮ್ಮ ಮನುಷ್ಯರು ಆಗತ್ತೆ ಆ ಕಡೆ ಈ ಕಡೆ, ಆಯ್ತಾ? ನಿಮ್ಮಿಂದ ಆಯಿತು, ನಾನು ನಿಮ್ಗೆ ಹೇಳಲ್ಲ ಅದನ್ನ. ಬಟ್ ನಾವಿಬ್ಬರು ಇವಾಗ ತಿಂಡಿ ತಿನ್ನಕ್ಕೆ ಹೊರಗಡೆ ಹೋಗ್ತೀವಿ. ಏನು ತಿಂತೀಯಾ? ಏನೋ ಒಂದು ತಿಂದರೆ ಆಯಿತು. ಏನಾಯ್ತು ನಿಂಗೆ? ಏನಿಲ್ಲ, ನೀನು ದಿನ ಇರೋ ಥರ ಇಲ್ವಲ್ಲ. ಅರೆ ದಿನ ಇರೋ ಥರನೇ ಇದ್ದೀನಿ ನಾನು, ಏನಾಗಿಲ್ಲ ನಾನು. ಬಟ್ ನನಗೆ ಒಳಗೆ ಹೊತ್ತು ಉರಿತಾ ಇದೆ. ನಿಮಗೆ ಐಡಿಯಾನೂ ಇಲ್ಲ ಅದು ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ. ಯು ಆಸ್ಕ್ ಮೀ, ನನ್ನಿಂದ ಏನಾದರೂ ಆಯ್ತಾ ಹೇಳು, ನಾನು ತಿದ್ಕೊಂತೀನಿ. ಯು ಆರ್ ರೆಡಿ ಟು ಚೇಂಜ್ ಯುವರ್ ಸೆಲ್ಫ್, ಯು ಆರ್ ರೆಡಿ ಟು ಬಿ ಸಾರಿ ಅಬೌಟ್ ಇಟ್, ಬಟ್ ಐ ಡೋಂಟ್ ಓಪನ್ ಮೈ ಮೌತ್. ಈ ರಿಯಲೈಸೇಷನ್ ಆಗಿದೆ ಅಲ್ವಾ ಸರ್ ನಿಮಗೆ? ಇದು ನನಗೆ ಇದಾಗಿ ನಾನು ವಿಡಿಯೋ ಮಾಡಿದೆ. ಆ್ಯಂಡ್ ಅಲ್ಲಿ ಒಂದು ಹ್ಯೂಮರ್ನ ಆ್ಯಡ್ ಮಾಡಿದೆ ನಾನು. ಹೆಂಗೆ ಹ್ಯೂಮರ್ ಆ್ಯಡ್ ಮಾಡಿದೆ ಅಂದರೆ, ಇವಾಗ ನನಗೆ ಕೆರೀತಾ ಇದೆ ಅಲ್ವಾ, ನನಗೆ ಗೊತ್ತು ಎಲ್ಲಿ ಕೆರೀತಾ ಇದೆ ಅಂತ, ರೈಟ್? ಆ್ಯಂಡ್ ನನ್ನ ಜೊತೆ ಇರೋರು ಎಂತಹ ವಿಶಾಲ ಹೃದಯದವರು ಅಂದರೆ, ಅವ್ರು ಕೈ ಹಾಕಿ ಕೆರೆಯಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನನಗೆ ಎಲ್ಲಿ ಕೆರೀತಾ ಇದೆ ಅಂತ. ಇವಾಗ ಎಲ್ಲಿ ಕೆರೀತಾನೋ ಇವಾಗ ಅವ್ರು ಕೇಳ್ತಿದ್ದಾರೆ, ಹೇಳು, ಎರಡು ಕೈ ಉಗುರು ಬೆಳೆಸಿದೀನಿ ನಿನಗೋಸ್ಕರ, ಹೇಳಿ ಎಲ್ಲಿ ಕೆರಿಬೇಕು ಹೇಳು. ಅದು ಎಲ್ಲೇ ಇದ್ರೂ ಮುಲಾಜಿಲ್ಲ, ನಾವು ಕೆರಿತೀವಿ, ಕೈ ಹಾಕಿ ಹೇಳು. ಬಟ್ ಇಲ್ಲ, ನಾನು ಕೆರಿತಿದ್ರೆ ನಂಗೆ ಕಷ್ಟ ಆಗ್ತಾ ಇದೆ. ಹೇಳಪ್ಪ, ನಾವು ಕೆರಿತೀವಿ, ನೀನು ಎಲ್ಲಿ ಹೇಳೋ. ಸೊ ಈ ಥರದ್ದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಒಂದು ಹಾಸ್ಯವನ್ನು ಆ್ಯಡ್ ಮಾಡಿ ನಾನು ಹೇಳಿದ್ದು, ಈ ತಪ್ಪು ನಾನೇ ಮಾಡ್ತೀನಿ, ಇದನ್ನು ನಾನು ಇವಾಗ ಮನವರಿಕೆ ಮಾಡಿಕೊಂಡು ಬದಲಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ನನಗೆ ಬೇಜಾರಾದರೆ ಐ ವಿಲ್ ಟೆಲ್, ನಿನ್ನ ಈ ವರ್ತನೆಯಿಂದ ನನಗೆ ಬೇಜಾರಾಯಿತು, ಅದಕ್ಕೆ ನಾನು ಇವಾಗ ಮೂಡ್ ಆಫ್ ಆಗಿದ್ದೀನಿ, ನಾನು ತಿಂದೇ ಇರ್ಬೋದು, ನಾನು ನಗ್ದೇ ಇರ್ಬೋದು, ನಾನು ಕೇಳಕ್ಕೆ ಹೋಗ್ಬೇಡ. ಸೊ ಅವ್ರಿಗೂ ಗೊತ್ತಿವಾಗ ಇವ್ನು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋದಕ್ಕಿಂತ ಹೆಡ್ ಶಾಟ್ ಅಂದಂಗೆ ಅವ್ರು ಹೇಳಿ, ನಾನು ಈ ವರ್ತನೆ ನನಗೆ ಹಿಂಗೆ ಆಗ್ತಾ ಇದೆ. ಐ ನೆವರ್ ಯೂಸ್ ಟು ಡೂ ದ್ಯಾಟ್. ಸೊ ನನ್ನ ಹುಡುಕನ ನನ್ನ ರಿಯಲೈಸ್ ಆದಾಗ ಐ ಮೇಡ್ ಅ ಕಾಂಟೆಂಟ್ ಅಬೌಟ್ ಇಟ್. ನೀವು ಕೇಳಿದ್ರಿ ಅಲ್ವಾ, ಲೈಕ್ ಅದು ಮಾರಲ್ ಹೆಂಗೆ ಬರುತ್ತೆ, ಕಾಂಟೆಂಟ್ ಹೆಂಗೆ ಬರುತ್ತೆ ಅಂತ. ನಾನೇ ನನ್ನ ಹುಡುಕುಗಳು ಅಥವಾ ನನ್ನ ತಪ್ಪುಗಳೇ ನನಗೆ ಎಚ್ಚರಿಕೆ ಆದಾಗ ಐ ಪುಟ್ ಇಟ್ ಔಟ್. ಅದನ್ನ ನೋಡಿದಾಗ ಎಷ್ಟೋ ಜನ, ಸರ್ ಈ ತಪ್ಪು ನಾನು ಮಾಡ್ತಾ ಇದ್ದೆ ಸರ್, ಇದನ್ನ ನನ್ನ ಹುಡುಗನ ಜೊತೆ ನಾನು ಮಾಡ್ತಾ ಇದ್ದೆ, ಹುಡುಗಿರು ಕಮೆಂಟ್ ಮಾಡಿದ್ರು, ಆ್ಯಂಡ್ ಹುಡುಗಿರು ನನ್ನ ಬಾಯ್ ಫ್ರೆಂಡ್ಸ್ ಎಲ್ಲರೂ ಮಾಡ್ತೀವಿ, ಇದನ್ನ ಅರಿವಿರೋದಿಲ್ಲ ಅಷ್ಟೇ. ಆ ಅರಿವದಾದಾಗ ನನಗೆ ನಾಚಿಕೆನೇ ಇಲ್ಲ ಆ ವಿಷಯದಲ್ಲಿ ಟು ಹೇಳ್ಕೊಡೋದಕ್ಕೆ, ಎಸ್ ಇದು ತಪ್ಪು ನನ್ನಲ್ಲಿತ್ತು. ಆ ಅರಿವಾಗೋ ತನಕ ಜಂಬ ಇರುತ್ತೆ ನನಗೆ. ಅರಿವು ಆಗ್ತಿದ್ದ ಹಾಗೆ ಸುಮ್ಮನೆ ಆಗ್ಬಿಡ್ತೀನಿ, ಲೈಕ್ ಎಸ್ ಓಕೆ. ಆ್ಯಂಡ್ ನೋಡಿ, ಇವತ್ತು 10 ಗಂಟೆ ಅಂತ ನಾನು ಹೇಳಿದೆ, ಲೈಕ್ ಐ ವಾಸ್ ಹಿಯರ್ ಅಟ್ ಶಾರ್ಪ್ 10 o'clock. ಐ ವಾಸ್ ಹಿಯರ್. ಸೊ ಹಾಗೆ ಟೈಮಿಗೆ ತುಂಬ ಬೆಲೆ ಕೊಡ್ತೀನಿ. ಆ್ಯಂಡ್ ಯಾರು ಅಕಸ್ಮಾತ್ ನಿಮ್ಮ ಇಂಟರ್ವ್ಯೂ ನಾನು ತೊಗೊಳಕ್ಕೆ ಕರೆದಾಗ ನೀವು 10:10 ಬಂದರೆ ನನ್ನ ಮುಖ ಚೇಂಜ್ ಆಗ್ಬಿಟ್ಟಿರುತ್ತೆ. ಯು ನೋ ಅಬೌಟ್ ಮೀ, ಸೊ ಯು ವಿಲ್ ನೋ ಇಟ್. ಸೊ ನಾನು ಆ ಥರದ ವ್ಯಕ್ತಿ, ಏನಿದ್ದೀನೋ ಹಂಗೆ ಇದ್ಬಿಡ್ತೀನಿ, ಇಲ್ಲ ಅಂತ ಇದ್ರೆ. ಸೊ ನಾನೇ ನನ್ನ ಕಾಂಟೆಂಟಿನ ಒಂದು ಮೂಲ. ಆ್ಯಂಡ್ ಎಲ್ಲರ ಲೈಫಲ್ಲೂ ಅಂದರೆ ನಾವು ಅವ್ರೇನೋ ತಪ್ಪು ಮಾಡಿದಾಗ ಅದಕ್ಕೆ ಒಂದು ಸ್ಟೇಟಸ್ ಹುಡುಕ್ತಿರ್ತಾರೆ ನೋಡಿ, ಇದು ಹಾಕನ ಅಂದಾಗ. ಎಲ್ಲೋ ಗುರು ಸರ್ ಇನ್ಸ್ಟಾಗ ಹೋದಾಗ ದಿಲ್ ಗೆಟ್ ಇಟ್. ಓಕೆ, ಎಲ್ಲರ ಜೀವನದಲ್ಲಿ ಆಗಿರುವಂಥ ಕಥೆಗಳಿಗೆ ಏನೋ ಒಂದು ನಾವು ಹುಡುಕ್ತೀವಲ್ಲ ಸರ್, ನೈಟ್ ಏನೋ ಒಂದು ಸ್ಟೇಟಸ್ ಹಾಕ್ಬೇಕೀಗ, ಏನೋ ಒಂದು ಬೇಜಾರಾಗಿರುತ್ತೆ, ಏನೋ ಅಲ್ಲಿ ಹೋದಾಗ ಸಿಗುತ್ತೆ. ಇದೆ ಐ ಹ್ಯಾವ್ ಸೀನ್ ಸೋ ಮೆನಿ ಟೈಮ್ಸ್ ಇಷ್ಟೊಂದು ರಿಲೇಟ್ ಆಗುವಂಥ ಮಾತುಗಳಿರುತ್ತೆ. ಜಸ್ಟ್ ಅ ಮೌತ್ ಪೀಸ್. ಅದಕ್ಕೊಂದು ಆ ಥರ ಕಾಂಟೆಂಟ್ಸ್ ಎಲ್ಲ ಹಾಕಿದಾಗ ಅಥವಾ ಕಾಲ್ಪನಿಕ ಕಥೆಗಳನ್ನ ಹಾಕಿದಾಗ ನಿಮಗೆ ಬಂದಿರೋದು ಮೆಸೇಜ್ಗಳು ಸರ್, ಹುಡುಗ ಹುಡುಗಿರು ಎಲ್ಲರೂ ಸಿಕ್ಕಾಪಟ್ಟೆ ಮೆಸೇಜ್ ತುಂಬ ಬರುತ್ತೆ. ತುಂಬ ಜನ ಅಣ್ಣ ಅಂತ ಮಾತಾಡಿಸ್ತಾರೆ, ತುಂಬ ಜನ ತಮ್ಮ ಅಂತ ಮಾತಾಡಿಸ್ತಾರೆ, ತುಂಬ ಜನ ಮಗ ಅಂತ ಮಾತಾಡಿಸ್ತಾರೆ. ಗುರು ಗೊತ್ತಿರೋ ವಿಷಯನ ನೀವು ತುಂಬ ಸೂಕ್ಷ್ಮವಾಗಿ ಹೇಳಿದ್ರಿ, ಇದನ್ನ ಹಿಂಗೂ ಹೇಳ್ಬೋದಾಗಿತ್ತಲ್ವಾ. ಕೆಲವೊಂದ್ಸತಿ ಹೊಡೆದಂಗೆ ಇರುತ್ತೆ ಸರ್, ಹೊಡೆದಂಗೆ. ಹೌದು, ಎಚ್ಚರ ಮಾಡ್ಲೇಬೇಕಾಗಿರುತ್ತೆ ಕೆಲವೊಂದ್ಸರಿ, ಬಿಕಾಸ್ ಅದು ನನಗೆ ಬಿದ್ದಿರುತ್ತೆ ಐಟು. ಅದನ್ನ ತಡಿಯೋಕ್ಕಾಗದೆ ನಾನು ಹೊರಗೆ ಹಾಕ್ಲೇಬೇಕು ಅಂತ ಹೇಳಿದ್ನ ಹೊರಗಡೆ ಹಾಕಿರ್ತೀನಿ ನಾನು. ಸೊ ಮೆಸೇಜಸ್ಗಳು ಬರುತ್ತೆ. ಒಂದನ್ನು ಹೇಳ್ತೀನಿ, ಮೈ ಕಾಂಟೆಂಟ್ ವಾಸ್, ಅನ್ಕೊಳ್ಳೋಣ ರಮ್ಯಾ, ಇವಾಗ ಗೊತ್ತಿಲ್ಲದೆ ಒಂದು ಬಸ್ಸನ್ನು ಹತ್ತಿದ್ರಿ ನೀವು. ಅಂದರೆ ನಿಮಗೆ ಇವಾಗ ಬೆಂಗಳೂರಿಗೆ ಹೋಗಬೇಕು ಅಂತ ಆಸೆ, ಆ್ಯಂಡ್ ಈ ಬಸ್ ಬೆಂಗಳೂರಿಗೆ ಹೋಗುತ್ತೆ ಅಂತ ನೀವು ಹತ್ಕೊಂಡ್ರಿ. ಒಂದು 2-3 ಸ್ಟಾಪ್ಗಳ ನಂತರ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಈ ಬಸ್ ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದೆ. ನೀವೇನು ಮಾಡ್ತೀರಾ? ಫಸ್ಟ್ ಅಯ್ಯೋ ಬಸ್ ಇಳಿಯೋಣ ಅಂತ ಟೆನ್ಷನ್, ರೈಟ್? ಯು ಗೆಟ್ ಔಟ್ ಆಫ್ ದ ಬಸ್, ಸರಿಯಾದ ಬಸ್ಸಿಗೆ ವೇಟ್ ಮಾಡ್ತೀರಾ. ಜಸ್ಟ್ ಲೈಕ್ ದ್ಯಾಟ್ ರಿಲೇಷನ್ಶಿಪ್ನಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ಆ ವ್ಯಕ್ತಿ ಜೊತೆಗೆ ಒಂದು ಮನೆ, ಮಕ್ಕಳು, ಸಂಸಾರ, ರಿಟೈರ್ಮೆಂಟ್ ಲೈಫು, ಕಿಟಕಿಗೆ ಹಾಕೋ ಕರ್ಟನ್ ಕಲರ್ ಇದೇ ಇರಬೇಕು, ಆ ಮಟ್ಟಕ್ಕೆ ಯೋಚನೆ ಮಾಡಿಬಿಟ್ಟಿರ್ತೀವಿ. ಒಂದು 2-3 ಸ್ಟಾಪ್ಗಳ ಹಾಗೆ ಒಂದು 2-3 ವರ್ಷ ಕಳೆದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಯಾವ ಕಡೆ ಹೋಗ್ಬೇಕು ಅನ್ಕೊಂಡಿದ್ನೋ ಆ ದಿಕ್ಕಿನ ಕಡೆ ಹೋಗ್ತಾರೋ ಗಾಡಿ ಅಲ್ಲ ಇದು.
ಇದು ಬೇರೆ ಗಾಡಿ, ಇದು ವ್ಯಕ್ತಿ ಬೇರೆ ಇದೆ, ಬೇರೆ ಥರ ಇದ್ದಾರೆ, ನಾನು ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ಹಾಗೆ ಮಾತ್ರ ಆ ವ್ಯಕ್ತಿ ತಪ್ಪಂತಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್. ಇಬ್ರು ಒಟ್ಟಿಗೆ ಹತ್ತಿದ್ವಿ ಆ ಗಾಡಿನಲ್ಲಿ. ಬಟ್ ಅವ್ರಿಗೆ ಇವಾಗ ಮಂಗಳೂರು ಹೋಗ್ಬೇಕು, ಬಟ್ ನಾನು ಬೆಂಗಳೂರಿಗೆ ಹೋಗ್ಬೇಕು. ಸೊ ಅವಾಗ ಆ ವ್ಯಕ್ತಿಯಿಂದ ಹೊರಗಡೆ ಬರ್ಬೇಕು ನಾವು. ಇಲ್ಲ ಅಂತ ಅಂದ್ರೆ ಗಟ್ಟಿ ಮನ್ಸು ಮಾಡಿ ನಾನು ಮಂಗಳೂರಲ್ಲಿ ಜೀವನ ಕಟ್ಕೊಂತೀನಿ, ಬಟ್ ನನ್ನ ಕನಸಿದ್ದಲ್ಲಿ ಬೆಂಗಳೂರಲ್ಲಿ, ನನ್ನ ಮನೆ ಇರೋದಲ್ಲಿ ಬೆಂಗಳೂರಲ್ಲಿ, ನನ್ನವ್ರು ಇರೋಲ್ಲಿ ಬೆಂಗಳೂರಲ್ಲಿ. ಬಟ್ ಅದೆಲ್ಲ ತ್ಯಾಗ ಮಾಡಿ ಹೋಗ್ತೀನಿ ಅಂದ್ರೆ ಹೋಗಿ ನಿನ್ನ ಹಣೆ ಬರ. ಬಟ್ ವಾಟ್ ಡು ವಿ ಡೂ? ವಿ ಗೆಟ್ ಔಟ್ ಆಫ್ ದಟ್ ವೆಹಿಕಲ್. ಅಯ್ಯೋ ನಾನು ಬೆಂಗಳೂರು ಹೋಗಬೇಕಿತ್ತು, ಮಂಗಳೂರು ಬಸ್ ಹತ್ಕೊಂಡೆ, ನನ್ನ ಹಣೆ ಬರಾನೇ ಇಷ್ಟು ಅಂತ ನೀವು ಅಲ್ಲೇ ಕೂತ್ರಿ ಅಂತ ಅಂದರೆ ವೇರ್ ವಿಲ್ ಯು ರೀಚ್? ಮ್ಯಾಂಗ್ಳೂರ್. ಆ್ಯಕ್ಷನ್ ಈಸ್ ಇಂಪಾರ್ಟೆಂಟ್. ಸೊ ಯು ನೀಡ್ ಟು ಗೆಟ್ ಔಟ್. ಸೊ ಆ ಹುಡುಗಿ ನಂಗೆ ಮೆಸೇಜ್ ಮಾಡಿದ್ದು, ಗುರು ಸರ್ ಈ ವಿಡಿಯೋ ನೋಡಿ ನಾನು ಅವಳದ್ದು ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಪಾಪ. ಆಮೇಲೆ ಅವಳಿಗೆ ರಿಯಲೈಸ್ ಆಗಿದ್ದು ಆ ಹುಡುಗ ಸರಿ ಇಲ್ಲ ಅಂತ. ಲೈಕ್ ಹಿ ವಾಸ್ ಅ ಡ್ರಗ್ ಅಡಿಕ್ಟ್. ಎಂಗೇಜ್ಮೆಂಟ್ ಆಗೋ ತನಕ ಎಲ್ಲ ನೀಟ್ ಆಗಿದ್ದಾನೆ, ಎಲ್ಲವೂ ಆಗಿದೆ. ಎಂಗೇಜ್ಮೆಂಟ್ ಆದ್ಮೇಲೆ ಅವ್ಳಿಗೆ ಗೊತ್ತಾಗುತ್ತೆ ಈಸ್ ಅ ಡ್ರಗ್ ಅಡಿಕ್ಟ್ ಅಂತ ಹೇಳಿ. ಆವಾಗ ಹುಡುಗಿ ಇನ್ ಸೊಸೈಟಿಗೆ ಏನಂತ ಮುಖ ತೋರಿಸ್ಲಿ, ನಮ್ಮ ಅಪ್ಪ ಅಮ್ಮನ ಹೆಸರು ಏನಾಗ್ಬೋದು, ಎಂಗೇಜ್ಮೆಂಟ್ವರೆಗೂ ಆಗ್ಬಿಟ್ಟಿದೆ, ಇವಾಗ ಹೆಂಗೆ ಹೊರಗೆ ಬರಲಿ ಅಂತ. ಶಿ ಸಾ ದಟ್ ವಿಡಿಯೋ ಆ್ಯಂಡ್ ಶಿ ಡಿಸೈಡೆಡ್ ಐ ವಿಲ್ ಬ್ರೇಕ್ ದಿಸ್ ಎಂಗೇಜ್ಮೆಂಟ್ ಬಿಕಾಸ್ ಈ ಗಾಡಿ ಬೇರೆ ಕಡೆ ಹೋಗ್ತಾ ಇದೆ, ನನ್ನ ಡೆಸ್ಟಿನೇಷನ್ ಬೇರೆ ಕಡೆ ಇದೆ. ಆ್ಯಂಡ್ ಶಿ ಬ್ರೋಕ್ ದಟ್ ಎಂಗೇಜ್ಮೆಂಟ್. ಅದೆಲ್ಲ ಆಗಿ 1 ತಿಂಗಳಾದ್ಮೇಲೆ ಅವ್ರು ನನಗೆ ಮೆಸೇಜ್ ಮಾಡಿದ್ದಾರೆ, ಗುರು ಸರ್ ಅಲ್ಲಿವರೆಗೂ ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಅವ್ರು ಯಾವತ್ತೂ ಚಾಟ್ ಮಾಡಿಲ್ಲ, ಒಂದೇ ಒಂದು ಮೆಸೇಜ್ ಅವರಿಂದ ಬಂದಿದ್ದು ಆ್ಯಂಡ್ ದಟ್ಸ್ ಲಾಸ್ಟ್ ಮೆಸೇಜ್ ಹ್ಯಾವ್ ರಿಸೀವ್ ಫ್ರಮ್ ದಟ್ ಗರ್ಲ್. ಗುರು ಸರ್ ನಿಮ್ಮ ವಿಡಿಯೋ ನಾನು ನೋಡಿದೆ, ಅದು ನಂಗೆ ತುಂಬ ಇನ್ಸ್ಪೈರ್ ಆಯಿತು, ನನ್ನ ಬದುಕನ್ನೇ ಚೇಂಜ್ ಮಾಡ್ತು, ನನ್ನ ಬಗ್ಗೆ ಹೇಳ್ಕೊತೀನಿ ಅಂತ ಅವ್ರ ಕಥೆಯನ್ನು ಹೇಳಿದ್ರು, ಅವ್ರದ್ದು ಏನಾಯಿತು ಅಂತ. ಇವಾಗ ನಾವು ಇನ್ನೊಂದು ಪ್ರೊಫೈಲ್ನ ನೋಡ್ತಾ ಇದ್ದೀವಿ ಸರ್, ಮೈ ಪೇರೆಂಟ್ಸ್ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂತ ಹೇಳಿ. ಅದರ್ವೈಸ್ ದಟ್ ಗರ್ಲ್ ವಾಸ್ ಸ್ಕೇರ್ಡ್, ಸಮಾಜಕ್ಕೆ ಹೆದರಿ, ಶಿ ವಾಸ್ ರೆಡಿ ಟು ಕಂಟಿನ್ಯೂ ಹರ್ ಲೈಫ್ ವಿತ್ ದಟ್ ಗಾಯ್. ದಟ್ ಒನ್ ಇವಾಗ ಆವಾಗ ರೀಲ್ಸ್ 60 ಸೆಕೆಂಡ್ ಇತ್ತು, ಇವಾಗ 1.5 ನಿಮಿಷ ನಿಮ್ಗೆ ಟೈಮ್ ಕೊಡ್ತಿದ್ದಾರೆ. ಬಟ್ ಬ್ಯಾಕ್ ದೆನ್ ಬರೀ 60 ಸೆಕೆಂಡ್ಸ್, 1 ನಿಮಿಷ ಕಾಂಟೆಂಟ್ ನಿಮ್ಗೆ ಹಾಕೋದಕ್ಕೆ. ನಾನು ವರ್ಲ್ಡ್ ಕಪ್ ಕೆಲಸ ಮಾಡ್ತಾ ಮುಂಬೈಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ, ಏರ್ಪೋರ್ಟ್ನಲ್ಲಿ ಫ್ಲೈಟ್ ಡಿಲೇ ಆಗಿತ್ತು ಅಂತ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದನ್ನು. ಆ್ಯಂಡ್ ಹೇಳಿದ್ದೆ ಕೂಡ, ನಾನು 2-3 ಬಸ್ ಎಳೆದಿದ್ದೀನಿ ಸರ್, ನಾಟ್ ಲೈಕ್ ನಾನು ಹತ್ತಿರೋ ಬಸ್ ಎಲ್ಲ ಡೆಸ್ಟಿನೇಷನ್ ಹೋಗಿಲ್ಲ, ನಾನು 3 ಬಸ್ ಎಳೆದಿದ್ದೀನಿ, 4ನೇ ಬಸ್ ಹತ್ತಿದ್ದೀನಿ, ನೋಡೋಣ ಇದೇನಾಗುತ್ತೆ ಅದು ಒಪ್ಕೊಂಡೆ ನಾನು. ಶಿ ಲವ್ಡ್ ಇಟ್. 1 ನಿಮಿಷದ ವಿಡಿಯೋ ಒಂದು ಹುಡುಗಿ ಜೀವನ ಚೇಂಜ್ ಮಾಡ್ಬಿಡ್ತು. ದ್ಯಾಟ್ಸ್ ಮೋರ್ ದೆನ್ ಇನಫ್ ಫಾರ್ ಮಿ ಅಲ್ವಾ? ಸೊ ಈ ಥರದ ಮೆಸೇಜ್ಗಳು ನನಗೆ ಬಂದಾಗ ಅನ್ಸುತ್ತೆ ನೀವು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಿರಲ್ಲ ಸರ್, ಸೀರಿಯಸ್ಲಿ. ಅಂದರೆ ಇವ್ರು ನೋಡ್ತಾರೋ ಇಲ್ವೋ ಅಂತ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ನೀವು ಎಲ್ಲರ ಮೆಸೇಜ್ಗಳು ನೋಡ್ತೀರ. ಕೆಲವೊಬ್ರಿಗೆ ಅನುಮಾನ, ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಓ ಕೊಬ್ಬು ನೋಡು ಇವ್ರಿಗೆ, ಏನೋ ಒಂದು 250 ಫಾಲೋವರ್ಸ್, 250 ಲ್ಯಾಕ್ ಅಲ್ಲ ಎಷ್ಟು 250K ಫಾಲೋವರ್ಸ್ ಇದ್ದಾರೆ, ರಿಪ್ಲೈ ಮಾಡಲು ಕೊಬ್ಬು ಅಂತ ಹಂಗೂ ಬೈದಾರೆ. ಆಯ್ತಾ, ನಮಸ್ಕಾರ ಅಂತಿದ್ದಂಗೆ ಹಾಯ್ ನಮಸ್ತೆ ಅಂತಿದ್ದಂಗೆ ನೀವು ಗುರುನಾ, ನೀವೇನಾ ರಿಪ್ಲೈ ಮಾಡ್ತಿರೋದು, ಇಷ್ಟೆಲ್ಲ ಫಾಲೋವರ್ಸ್ ಇದ್ರೆ ರಿಪ್ಲೈ ಮಾಡ್ಬಿಟ್ರಿ ನೀವು ಅಂತ, ಎರಡಕ್ಕೂ ಅಂತಾರೆ. ಆಯ್ತಾ, ಬಟ್ ಐ ಡೂ ಜೆನ್ವಿನ್ಲಿ ಐ ರಿಪ್ಲೈ. ಅಟ್ಲೀಸ್ಟ್ ಒಂದು ಡಬಲ್ ಕ್ಲಿಕ್ ಮಾಡಿ ಹಾರ್ಟ್ ಆದ್ರೂ ಹಾಕಿರ್ತೀನಿ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಡಬಲ್ ಟ್ಯಾಪ್ ಆದ್ರೂ ಮಾಡಿರ್ತೀನಿ. ನಥಿಂಗ್ ಗೋಸ್ ಅನ್ನೋಟಿಸ್ಡ್. ಸೊ ಐ ನೋಟಿಸ್. ಸದ್ಯಕ್ಕೆ ಎಷ್ಟೊಂದು ಜನಕ್ಕೆ ಒಂದು ಲೈಫಲ್ಲಿ ಏನೋ ಒಂದು ಕೆಟ್ಟದಾಗಬೇಕಾದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ವಿಡಿಯೋ ಮುಖಾಂತರ ಆಗ್ತಿದೆ ಸರ್. ಆ್ಯಂಡ್ ನಿಮ್ಮ ವಿಡಿಯೋ ನೀವು ಏನು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಇಟ್ಸ್ ಲೈಕ್ ರಿಯಾಲಿಟಿ ಏನಾಗಿದೆ. ಆ್ಯಂಡ್ ಯಾರಿಗಾರು ಆ ಸಿಚುವೇಶನ್ಗೆ ಇವಾಗ ಯಾವುದಾದ್ರು ಒಂದು ಬ್ಯಾಡ್ ಸಿಚುವೇಶನ್ ಇರುತ್ತೆ ಅವ್ರದ್ದು, ಆ ಟೈಮ್ಗೆ ಅವ್ರು ಏನು ಡಿಸಿಷನ್ ತೊಗೋಬೇಕು, ದೇ ಕ್ಯಾನ್ ಸಿ ಯೋರ್ ವಿಡಿಯೋ ಆ್ಯಂಡ್ ಟೇಕ್ ಅ ಡಿಸಿಷನ್. ಅಂದರೆ ಎಲ್ಲರದ್ದು ಒಂದು ಜೀವನ ಏನೇನು ಆಗ್ಬೋದು ಅನುಭವಗಳು ನೀವೆಲ್ಲ ಅನುಭವಿಸಿ ಇಲ್ಲೊಂದು ಇಟ್ಟಿದ್ದೀರಾ. ಹಾಗೆ ಅವ್ರಿಗೆಲ್ಲರಿಗೂ ಲೈಕ್ ಎವ್ರಿಬಡಿ ವಿಲ್ ಹ್ಯಾವ್ ದಟ್, ಇವ್ರ ವಿಡಿಯೋ ನೋಡಿ ಏನೋ ಒಂದು ಚೇಂಜಸ್ ಆಗಿಬಿಡುತ್ತೆ ಅಂತ. ನಿಮಗೂ ಅದೊಂದು ಇನ್ಸ್ಪಿರೇಷನ್ ಅಲ್ಲ ಸರ್, ಇನ್ನಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ. ಎವ್ರಿ ಟೈಮ್ ಯು ಕ್ರಿಯೇಟ್ ಅ ಕಂಟೆಂಟ್ ಆ್ಯಂಡ್ ಕಂಪ್ಲೀಟ್ಲಿ ಸರ್ ನೀವು ಅದನ್ನೆಲ್ಲ ಅನುಭವಿಸಿರೋದಕ್ಕೆ ಇವತ್ತು ನೀವು ಇನ್ನೊಬ್ಬರಿಗೆ ಒಂದು ಮೆಸೇಜ್ನ ಕೊಡ್ಲಿಕ್ಕೆ ಸಾಧ್ಯ. ಖುಷಿ ಆಗುತ್ತಲ್ಲ ಸರ್ ಅದ್ರ ಬಗ್ಗೆ ಕೂಡ? ತುಂಬಾ ಲೈಕ್ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ, ಯು ಫೀಲ್ ಲೈಕ್ ತಿಂದಿ ಜೀರ್ಣ ಆಗುತ್ತೆ, ಮಲಗ್ದ ನಿದ್ದೆ ಬರುತ್ತೆ, ಇದಕ್ಕಿಂತ ಏನು ಬೇಕು ಹೇಳಿ ನಿಮಗೆ. ಆ್ಯಂಡ್ ಹೋದಲ್ಲಿ ಬಂದ ಪ್ರೀತಿ ಸಿಗುತ್ತೆ, ವಾಟ್ ಎಲ್ಸ್ ಡು ಯು ವಾಂಟ್. ಆ್ಯಂಡ್ ಇದೆಲ್ಲ ನಂಗೆ ಸಿಗ್ತಿರೋದು ನನಗಾಗಿರೋ ಅನುಭವಗಳನ್ನು ಹಂಚ್ಕೊಳ್ತಾ ಇರೋ ಕಾರಣಕ್ಕೆ. ಆ್ಯಂಡ್ ಹಂಚ್ಕೊಳ್ಳಲ್ಲ ಸರ್, ಪೀಪಲ್ ವಿಲ್ ಗೆಟ್ ಬ್ಯಾಕ್. ಆ್ಯಂಡ್ ಅದೇನೋ ನನ್ನ ಭಾಷೆ ಒಂದು ಶಕ್ತಿ ಆಗಬಹುದು. ಆಮೇಲೆ ನಮ್ಮ ಅಪ್ಪನ ಆಸ್ತಿ, 3 ಜನ ಅಕ್ಕಂದ್ರು ಅಂತ ಹೇಳಿದ್ರೆ 3 ಜನ ಇಂಗ್ಲೀಷ್ ಮೀಡಿಯಮು, ನಮ್ಮ ಇಂಗ್ಲೀಷ್ ಮೀಡಿಯಮು, 3 ಜನ ಅಕ್ಕ, ನನ್ನ ಕೊನೆ ಮಗ ಚಿಕ್ಕವನು. ಸೊ ನಮ್ಮ ಅಪ್ಪನ ಆಸೆ ನಂಗೆ ಇರೋದು ಒಬ್ಬನೇ ಗಂಡು ಮಗ, ಇವ್ನು ಕನ್ನಡ ಮೀಡಿಯಮಲ್ಲಿ ಓದಬೇಕು ಅಂತ ಅಪ್ಪ ಪಟ್ಟಿದ್ದ ಆಸೆಯಿಂದ ನನ್ನ ಕನ್ನಡ ಭಾಷೆ ನೋಡಿ ಸರ್, ಅವ್ರನ್ನೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿ ಒಬ್ಬನೇ ಹುಟ್ಟಿದಾನೆ, ಇವ್ನು ಕನ್ನಡ ಮೀಡಿಯಮಲ್ಲಿ ಇರಬೇಕು. ಕನ್ನಡ ನಿಮಗೆ ಇವತ್ತು ಎಷ್ಟು ಸ್ಟ್ರೆಂತ್ ಇದೆ ಅಲ್ಲ ಸರ್. ನಾನು ಇವತ್ತು ಬೆಂಗಳೂರನ್ನು ದೊಡ್ಡ ನಗರದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಬಂದು ಇಲ್ಲಿ ನಂದೇ ಒಂದು ಬದುಕು ಕಟ್ಕೊಂಡಿದ್ದೀನಿ ಅಂತ ಅಂದರೆ ಭಾಷೆಯ ಸರಿಯಾದ ಬಳಕೆ. ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ ಓದಿ, ಆ್ಯಂಡ್ ಇಟ್ಸ್ ನೋ ಆಲ್ ಕ್ರೆಡಿಟ್ಸ್ ಟು ನಮ್ಮ ಅಪ್ಪ ಅಮ್ಮ ನಂಗೆ ಓದಿಸಿರೋದು. ಆಮೇಲೆ ಆ ಭಾಷೆನ ನಾನು ಸರಿಯಾಗಿ ಬಳಸ್ತಾ ಇರೋದು, ಸರಿಯಾಗಿ ಉಚ್ಚರಿಸ್ತಾ ಇರೋದು, ಆ್ಯಂಡ್ ಅದನ್ನ ಸರಿಯಾದ ಕಾರಣಕ್ಕೋಸ್ಕರ ಬಳಸ್ತಾ ಇರೋದ್ರಿಂದ ನನಗೊಂದು ಅಸ್ತಿತ್ವ ಸಿಕ್ಕಿದೆ. ಇದರಲ್ಲಿ ದೂಸರ ಮಾತೇ